ವಿಸ್ತರಣೆ ಬಂಡಾಯ ಕೂಲ್ ಶುರುವಾಗುತ್ತಾ ಖಾತೆ ಕ್ಯಾತೆ ಇಂದು ನೂತನ ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡೋ ಸಾಧ್ಯತೆ ಇದೆ. ಬಂಡಾಯದ ಕಾರಣಕ್ಕೆ ಖಾತೆ ಹಂಚಿಕೆ ತಡೆ ಹಿಡಿದಿದ್ರು ಸಿಎಂ ಡಿಕೆ ಶಿವಕುಮಾರ್. ಮೊದಲ ಹಂತದಲ್ಲಿ 13 ಸಚಿವರುಗಳಿಗೆ ಖಾತೆಯನ್ನ ಹಂಚಿದ್ರು ಸಿಎಂ ಡಿಕೆ ಶಿವಕುಮಾರ್. ಮೊದಲ ಹಂತದಲ್ಲಿ ಖಾತೆ ಹಂಚಿಕೆ ನಂತರ ಅಸಮಾಧಾನ ಭುಗಿಲೆದ್ದಿತ್ತು. 19 ನೂತನ ಸಚಿವರಿಗೆ ಈಗ ಖಾತೆ ಹಂಚಿಕೆ ಮಾಡಬೇಕಿದೆ. ಈ ಬಾರಿ 19 ಸಚಿವರಿಗೆ ಖಾತೆ ಹಂಚಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದಾರೆ. ಖಾತೆ ಹಂಚಿಕೆಯಲ್ಲಿ ಅಸಮಾಧಾನ ಆಗದಂತೆ ಸಿಎಂ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುತ್ತಿದ್ದಾರೆ. ಹೈಕಮಾಂಡ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿ ಖಾತೆ ಹಂಚಿಕೆಯನ್ನ ಮಾಡಲಿದ್ದಾರೆ. ಎರಡನೇ ಹಂತದ ಸಂಪುಟ ವಿಸ್ತರಣೆ ಆಗೋದಕ್ಕೂ ಮುನ್ನ ಪೈಪೋಟಿ ಬಹಳ ಜೋರಾಗಿ ನಡೆಯಿತು. ಸಂಪುಟ ವಿಸ್ತರಣೆ ಆದ ನಂತರ ಒಂದಷ್ಟು ಅಸಮಾಧಾನ ಭುಗಿಲೇಳಿತು. ಅನೇಕ ಹಿರಿಯ ಶಾಸಕರು, ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ರು. ರಾಜೀನಾಮೆ ಸರ್ಕಸ್ ಕೂಡ ನಡೆಯಿತು. ಎಲ್ಲವೂ ಒಂದು ಹಂತಕ್ಕೆ ಈಗ ಬರ್ತಾ ಇದ್ದಂತೆ ಖಾತೆ ಹಂಚಿಕೆ ಮಾಡೋದ್ರ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ಶುರು ಮಾಡಿದ್ದಾರೆ. ಆದರೆ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡುತ್ತಿದ್ದಾರೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಖಾತೆ ಹಂಚಿಕೆಯ ನಂತರ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿತ್ತು. ಆ ಖಾತೆ ಬೇಡ, ಈ ಖಾತೆ ಬೇಕು ಅಂತ. ಆದರೆ ಈಗ 19 ಸಚಿವರಿಗೆ ಖಾತೆ ಹಂಚಿಕೆಗೂ ಮುನ್ನ ಹೈಕಮಾಂಡ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿ ಖಾತೆ ಹಂಚಿಕೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.